ಸೊ ನಾನು ಗಾಡಿ ಸರ್ವಿಸ್ ಕೊಡೋ ಪ್ರೀವಿಯಸ್ ಡೇ ಶೋರೂಮ್‌ಗೆ ಹೋಗಿದ್ದೆ. ಎನ್ಕ್ವೈರಿ ಮಾಡ್ಲಿಕ್ಕೆ ಎಷ್ಟೊತ್ತಿಗೆ ಬರಬೇಕು ಸರ್ವಿಸ್ ಕೊಡ್ಲಿಕ್ಕೆ ಅಂತ. ಆವಾಗ ಅವ್ರು ಹೇಳಿದ್ರು ಮಾರ್ನಿಂಗ್ 7:30 ನಮ್ದು ಸರ್ವಿಸ್ ಸೆಂಟರ್ ಓಪನ್ ಆಗುತ್ತೆ. ನೀವು ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಒಳ್ಳೆಯದು. ನಾವು ಗಾಡಿ ಸರ್ವಿಸ್ ಮಾಡ್ತೇವೆ. ಆ್ಯಂಡ್ ನಿಮಗೆ ವಾಶ್ ಎಲ್ಲ ಆಗ್ಬೇಕಂದ್ರೆ ಒಂದು ಸ್ವಲ್ಪ ಈವ್ನಿಂಗ್ ತನಕ ವೇಟ್ ಮಾಡ್ಬೇಕು ನೀವು. ಈವ್ನಿಂಗ್ 4 ಆ ಥರ ಆಗುತ್ತೆ ಅಂತ. ಅದಕ್ಕೆ ನಾನೇನು ಮಾಡಿದೆ, ನೆಕ್ಸ್ಟ್ ಡೇ ನಾನು ನನ್ನ ನೈಟ್ ಶಿಫ್ಟ್ ಅಲ್ಲ, ಒಂದು 5:00 ಆ ಥರ ಮನೆಗೆ ರೀಚ್ ಆಗಿದ್ದೆ ನಾನು. 5:00 ರೀಚ್ ಆಗಿ ಒಂದು 6:00 ಆ ಥರ ಗಾಡಿ ವಾಶ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ವಾಶ್ ಎಲ್ಲ ಮಾಡಿ ಆಗಬೇಕಾದ್ರೆ ಒಂದು 7:30 ಆ ಥರ ಆಗಿತ್ತು ನಂದು ವಾಶ್ ಎಲ್ಲ ಮಾಡಿ ಆಗಬೇಕಾದ್ರೆ. ಸೊ ನಾನೇ ವಾಶ್ ಮಾಡಿದೆ ಗಾಡಿನ. ನನಗೆ ಸರ್ವಿಸ್ ಸೆಂಟರಲ್ಲಿ ಗಾಡಿ ವಾಶ್ ಮಾಡಿ ಇಟ್ಟು ಬರಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ. ಯಾಕಂದರೆ ನನಗೆ ಕಂಫರ್ಟೇಬಲ್ ಅಂತ ಅನಿಸಲ್ಲ ಗಾಡಿ ಸರ್ವಿಸ್ ಸೆಂಟರಲ್ಲಿ ಇಟ್ಟು ಬರಲಿಕ್ಕೆ. ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಜಸ್ಟ್ ಕಂಫರ್ಟೇಬಲ್ ಅಂತ ಅನಿಸಲ್ಲ. ನನಗೆ ನನ್ನ ಗಾಡಿ ನನ್ನ ಮುಂದೆನೇ ಸರ್ವಿಸ್ ಆದರೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನನ್ನ ಸ್ಕೂಟರ್ ಇರಬೇಕಾದ್ರೆ ಕೂಡ ನಾನು ಮೋಸ್ಟ್ ಆಫ್ ದ ಟೈಮ್ ನಾನೇ ನಿಂತ್ಕೊಂಡು ಸರ್ವಿಸ್ ಎಲ್ಲ ಮಾಡಿ ಬರ್ತಾ ಇದ್ದೆ. ಸೊ ಅದಕ್ಕೆ ನನ್ನ ಫಸ್ಟ್ ಬೈಕ್ ಬೇರೆ. ಸೊ ನನಗೆ ಯಾವ ಥರ ಸರ್ವಿಸ್ ಎಲ್ಲ ಮಾಡ್ತಾರಾ ಅಂತ ನೋಡಬೇಕಿತ್ತು. ಸೊ ಏನೆಲ್ಲ ಕರೆಕ್ಟಾಗಿ ಆಗ್ತಿದೆಯಾ ಇಲ್ವಾ ಅಂತ ನೋಡಬೇಕಿತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ನಾನೇ ಮಾರ್ನಿಂಗ್ ಎದ್ದು ಬೈಕ್‌ನ ವಾಶ್ ಮಾಡಿದೆ. ಮತ್ತೆ ಬೈಕ್ ವಾಶ್ ಮಾಡಬೇಕಾದ್ರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲೇ ಬೇರೆ.